ಅನಂತರದಲ್ಲಿ ಮಾ ನಿತ್ಯ ಶಾಂತಾನಂದ ಅವರು ಕೂಡ ಇರತಕ್ಕಂಥದ್ದು ಭಕ್ತರು. ನಿಮ್ಗೆ ಕೂಡ ಈ ಚರ್ಚೆಗೆ ಸ್ವಾಗತ. ನನ್ನ ಮೊದಲನೇ ಪ್ರಶ್ನೆ ನಾನು ರಾಗಸುಧಾ ಅವ್ರು ಕೇಳಲಿಕ್ಕೆ ಇಷ್ಟಪಡ್ತೀನಿ. ರಾಗಸುಧಾ ಅವರೇ, ಈಗ ವಿನಯ್ ಭಾರದ್ವಾಜ್ ಅವರ ವಿಚಾರದಲ್ಲಿ ಮಾನವ ಹಕ್ಕುಗಳ ಉಲ್ಲಂಘನೆ ಆಗಿದೆ ಅಂತಕ್ಕಂಥದ್ದು ಒಂದು ಮಾತು ಕೇಳಿ ಬರ್ತಾ ಇರತಕ್ಕಂಥದ್ದು. ಸ್ಟೇಟ್ ಆಫ್ ವಾಷಿಂಗ್ಟನ್ ವರ್ಸಸ್ ವಿನಯ್ ಭಾರದ್ವಾಜ್ ಈ ಒಂದು ಕೇಸ್ನಲ್ಲಿ ಕೇಸ್ ನಂಬರ್ 10110009-8SEA ಇದು ಕೇಸ್ ನಂಬರ್ ಆಗಿರುತ್ತೆ. ಈ ಒಂದು ವಿಚಾರದಲ್ಲಿ ಮಕ್ಕಳ ವಿಚಾರದಲ್ಲಿ ಲೈಂಗಿಕ ಶೋಷಣೆ ಅಥವಾ ಲೈಂಗಿಕ ಕಿರುಕುಳ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ 4 ವರ್ಷ 9 ತಿಂಗಳ ಸೆರೆವಾಸದ ಶಿಕ್ಷೆಯನ್ನ ವಿನಯ್ ಭಾರದ್ವಾಜ್ ಅವರು ಅನುಭವಿಸ್ತಾ ಇದ್ದಾರೆ. ಎಲ್ಲರೂ ಹೇಳ್ತಕ್ಕಂಥದ್ದು ನಿತ್ಯಾನಂದ ಸ್ವಾಮಿ ವಿರುದ್ಧವಾಗಿ ಒಂದಷ್ಟು ಆರೋಪ ಮಾಡಿದ್ರು ವಿನಯ್ ಭಾರದ್ವಾಜ್ ಅವರು. ಆ ಕಾರಣದಿಂದಾಗಿ ನಿತ್ಯಾನಂದ ಸ್ವಾಮಿ ಉದ್ದೇಶಪೂರ್ವಕವಾಗಿ ವಿನಯ್ ಭಾರದ್ವಾಜ್ ಅವರ ವಿರುದ್ಧವಾಗಿ ಒಂದಷ್ಟು ಕೇಸ್ಗಳನ್ನ ಅಮೆರಿಕದಲ್ಲಿ ಹಾಕಿ ಅವರು ಶಿಕ್ಷೆ ಬರುವಂತೆ ಮಾಡಿದ್ರು ಅಂತ. ಇಸ್ ಇಸ್ ಟ್ರೂ? ನಾನು ಇದನ್ನ ಖಂಡನೆ ಮಾಡ್ತೀನಿ. ಯಾಕಂದ್ರೆ ಇಲ್ಲಿ ಕೇಸ್ ಇರ್ತಕ್ಕಂಥದ್ದು ಸ್ಟೇಟ್ ಆಫ್ ವಾಷಿಂಗ್ಟನ್ ವರ್ಸಸ್ ವಿನಯ್ ಭಾರದ್ವಾಜ್. ಹೌದು, ನಿತ್ಯಾನಂದ ಸ್ವಾಮಿ ಎಲ್ಲೂ ಮೆನ್ಷನ್ ಆಗಿಲ್ಲ ಇಲ್ಲಿ. ಯಾಕೆ ಇದು ಯಾಕೆ ಹಬ್ಬತಾ ಇದೆ ಈ ರೀತಿ ಅಂತ? ಒಂದು, ನಾನು ಕೆಲವರು ಮಾಧ್ಯಮದವರು ಸುಳ್ಳು ಹೇಳೋದು, ನೀವು ಮಾಧ್ಯಮದರಾಗಿ ಒಂದು ರೆಸ್ಪಾನ್ಸಿಬಿಲಿಟಿ ತಗೊಳ್ಳಿ, ಸತ್ಯ ಹೇಳಿ, ಸತ್ಯಗೆ ಹೋರಾಟ ಮಾಡಿ. ಅಂದ್ರೆ ಈ ತರ ಸಣ್ಣ ಪುಟ್ಟ ಇದನ್ನ ಕಾನ್ಸ್ಪಿರಸಿ ಮಾಡ್ಕೊಂಡು ಏನೋ ಒಂದು ನಡೀತಾ ಇದೆ, ಏನೋ ಒಂದು ಫ್ಯಾಕ್ಟ್ ಇದೆ, ಏನೋ ಒಂದು ಟ್ರೂತ್ ಇದೆ, ಏನೋ ಒಂದು ಸತ್ಯ ಇದೆ, ಅದನ್ನ ಬಿರ್ಚಿ ಮಾಡ್ಕೊಂಡು ಪಬ್ಲಿಕ್ ನ ನೀವು ತಪ್ಪು ತೋರಿಸ್ತಾ ಇದ್ದೀರಾ. ಅದು ಫಸ್ಟ್ ಮಿಸ್ಟೇಕ್, ಅದು ರಾಂಗ್. ಯಾಕೆಂದ್ರೆ ಇದು ಫ್ಯಾಕ್ಟ್ಸ್ ಏನಿದೆ ಈ ಕೇಸ್ ನಲ್ಲಿ ಏನಾಗಿದೆ ಅದು ಮೀಡಿಯಾ ಸರಿಯಾಗಿ ತೋರಿಸ್ತಾ ಇಲ್ಲ ಪಬ್ಲಿಕ್ಗೆ. ಅದಕ್ಕೋಸ್ಕರ ನಾವೆಲ್ಲರೂ ಇವತ್ತು ಇಲ್ಲಿ ಬಂದು ಸತ್ಯನ ಹೇಳ್ತೀವಿ. ಇವಾಗ ಧ್ಯಾನಾತ್ಮ ಇದ್ದಾರೆ, ಅವರು ಈ ಕೇಸ್ ಕೋಆರ್ಡಿನೇಟ್ ಮಾಡಿದ್ದಾರೆ US ನಲ್ಲಿ. ಸೊ ಅವ್ರ ಬಾಯಿಂದ ನೀವು ಕೇಳ್ಕೊಳ್ಳಿ. in this case actually? Sure. Actually, I've been following this case since end of 2010. So I've closely seen Vinay Bharadwaj. Verdict came out on September 22nd, 2012, it seems. Correct. Fine. A verdict of guilty on 4 counts of child molestation, child abuse. Okay. Vinay Bharadwaj, there's 2 main cases in the US with Vinay Bharadwaj is concerned. 2 different states, 2 judges. One is California and the one is from Washington. Washington, right? Fine. Correct. The one in Washington was filed by the state of Washington against Vinay Bharadwaj. Okay. A family, a devotee. Charges of child abuse. Child abuse, 4 counts. A family, a small minor girl was victimized by Vinay Bharadwaj. They took it to the authorities there. The authorities there, the investigating officer, the prosecuting attorney, found it so credible that they filed charges against Vinay Bharadwaj. And that led to his eventual conviction. As a part of his defense tactic to get out of that case, which the evidence was so strong, he filed a civil action in the state of California against some of the US foundation, non-profit organizations. Nityananda Swamiji's foundations. Foundations that spread his teachings, basically. So, both of those cases, in the criminal case in Washington, he was convicted to almost 5 years imprisonment. He is serving that time right now. Okay. The civil case, in which he used as like a smokescreen or defense for the Washington case, was dismissed. Fine. Because basically he filed that case, he didn't cooperate with the judicial process, he violated so many orders, he wouldn't attend his own deposition until forced to by the court, and he just showed utter disrespect for the US judicial process, with which he used to bring a case against the foundation. Fine. ಅಂದ್ರೆ ಇಲ್ಲಿರ್ತಕ್ಕಂಥ ವಿಚಾರ ಅಂತ ಹೇಳಿದ್ರೆ ಅಮೆರಿಕದ 2 ರಾಜ್ಯಗಳು, ಒಂದು ಕ್ಯಾಲಿಫೋರ್ನಿಯಾ ಇನ್ನೊಂದು ವಾಷಿಂಗ್ಟನ್ ಅನ್ನೋ ಒಂದು ರಾಜ್ಯದ ಕೇಸ್ಗೆ ಸಂಬಂಧಪಟ್ಟಂತೆ ಮಾತನಾಡೋದಾದ್ರೆ ಇಲ್ಲಿ ವಾಷಿಂಗ್ಟನ್ ರಾಜ್ಯವೇ ವಿನಯ್ ಭಾರದ್ವಾಜ್ ವಿರುದ್ಧವಾಗಿ ಒಂದು ಕೇಸನ್ನ ಹಾಕತ್ತೆ. ಏನಂತ ಹೇಳಿದ್ರೆ ಮಕ್ಕಳಿಗೆ ಲೈಂಗಿಕ ಕಿರುಕುಳ ಕೊಟ್ಟರು ಅನ್ನೋ ಆರೋಪಕ್ಕೆ ಸಂಬಂಧಪಟ್ಟಂತೆ ಈ ಆರೋಪದಲ್ಲಿ ವಿನಯ್ ಭಾರದ್ವಾಜ್ಗೆ ಶಿಕ್ಷೆ ಆಗಿರತಕ್ಕಂಥದ್ದು 4 ವರ್ಷ 9 ತಿಂಗಳ ಸೆರೆವಾಸದ ಶಿಕ್ಷೆ ಕೂಡ ಆಗಿದೆ. ಮತ್ತು ಈ ಶಿಕ್ಷೆ ಅನುಭವಿಸಿದ ನಂತರದಲ್ಲಿ ವಿನಯ್ ಭಾರದ್ವಾಜನನ್ನ ಗಡೀಪಾರು ಕೂಡ ಮಾಡಲಾಗುತ್ತೆ. ದೇಶದಿಂದನೇ ಬಹುಶಃ ದೇಶದಿಂದನೇ ಆಚೆ ಬರಬೇಕು ಅಂತ ಕೂಡ ತೀರ್ಮಾನ ಆಗಿರ್ತಕ್ಕಂಥದ್ದು. ಈ ವಿಚಾರದಲ್ಲಿ ಈ ಕೇಸ್ ಆಗ್ತಾ ಇದ್ದಂತೇನೆ ನೇರವಾಗಿ ನಿತ್ಯಾನಂದ ವಿರುದ್ಧವಾಗಿ ಕೂಡ ಇಲ್ಲಿ ಕೇಸು ದಾಖಲಾಗ್ತಾ ಹೋಗ್ತವೆ. ಏನಂತ ಹೇಳಿದ್ರೆ ಇವರು ನನಗೆ ಅನ್ಯಾಯವಾಗಿದೆ, ಇವರು ಕೂಡ ಈ ತರ ಒಂದಷ್ಟು ಕಿರುಕುಳಗಳನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ಆ ಕೇಸ್ ಕಂಪ್ಲೀಟ್ ಆಗಿ ಡಿಸ್ಮಿಸ್ ಆಗಿರ್ತಕ್ಕಂಥದ್ದು ಅನ್ನೋ ಒಂದು ವಿಚಾರವನ್ನ ಧ್ಯಾನಾತ್ಮ ಅವರು ಹೇಳ್ತಾ ಇದ್ದಾರೆ. ನಾನು ನಿಮ್ಗೆ ಕೇಳೋದಾದ್ರೆ ಶೀಲಾ ಅವರೇ, ವಾಟ್ಸ್ ಯುವರ್ ಅಬ್ಸರ್ವೇಷನ್ ಆನ್ ದಿಸ್ ಕೇಸ್ ಇನ್ ಅಮೆರಿಕಾ? Yes, what I feel is whatever allegation Vinay Bharadwaj is making towards Swamiji is totally baseless and unsubstantiated. He himself is a perverted criminal, and many of his lawyers they are very they don't like to deal with him, so he has changed his lawyers 3 to 4 times.
and he has disrespected the court. He has not agreed for psychological examination. So that itself amounts to contempt of court. So this is what I ಆಮೇಲೆ wanted to say. ಇನ್ನೊಂದು ಆಡ್ ಮಾಡಬೇಕು, ಕಲಾವತಿ ಅವ್ರಿಗೆ ನಾನು ಪ್ರಶ್ನೆ ಮಾಡಬೇಕು. ಇವ್ರ ತಾಯಿ ವಿನಯ್ ಭಾರದ್ವಾಜ್ ಅವ್ರ ತಾಯಿಗೆ ಪ್ರಶ್ನೆ ಮಾಡ್ತೀರಿ. ಅಲ್ಲಿದ್ರು ಆ ಟೈಮ್ ನಲ್ಲಿ ಯಾವಾಗ ಇವ್ರದ್ದು ಕೇಸ್ ಕ್ರಿಮಿನಲ್ ಕೇಸ್, ಇಟ್ ಇಸ್ ಅ ಕ್ರಿಮಿನಲ್ ಕೇಸ್, ಮೈಂಡ್ ಯು. ಕ್ರಿಮಿನಲ್ ಕೇಸಸ್ ಆರ್ ನಾಟ್ ಇನಿಷಿಯೇಟೆಡ್ ಬೈ ಇಂಡಿವಿಜುವಲ್ಸ್ ಆರ್ ಆರ್ಗನೈಸೇಷನ್ಸ್, ದೇ ಆರ್ ಇನಿಷಿಯೇಟೆಡ್ ಬೈ ದ ಗವರ್ಮೆಂಟ್. US ಗವರ್ಮೆಂಟ್ ಹ್ಯಾಸ್ ಇನಿಷಿಯೇಟೆಡ್ ವೆನ್ ಎವರ್ ದರ್ ಇಸ್ ಅ ಕ್ರೈಮ್. ಎಲ್ಲರಿಗೂ ಗೊತ್ತಿದೆ. ಅಂದ್ರೆ ಜಸ್ಟ್ ಸ್ಪಷ್ಟವಾಗಿ ನಾನು ಹೇಳ್ತಾ ಇರೋದು ಅಂದ್ರೆ ಏನು ಅಂದ್ರೆ, ಕ್ರಿಮಿನಲ್ ಕೇಸಸ್ ಆರ್ ಆಲ್ವೇಸ್ ಇನಿಷಿಯೇಟೆಡ್ ಬೈ ದ ಗವರ್ಮೆಂಟ್. The finding is given by the government. So here no particular individual or no private institution initiate ಮಾಡಿರೋದು. ಇದು US ಗವರ್ಮೆಂಟ್ ಇನಿಷಿಯೇಟ್ ಈ ಮಾಡಿದ್ದಾರೆ. ವಿಚಾರದ ನಿತ್ಯಾನಂದ ಸ್ವಾಮಿ ಅವ್ರದ್ದು ಏನು ಪಾತ್ರ ಇಲ್ಲ. ಸುಮ್ನೆ ನೀವು ನಿತ್ಯಾನಂದ ಸ್ವಾಮಿ, ನಿತ್ಯಾನಂದ ಡಿವೋಟೀಸ್ ನ ನೀವು ಇದ್ರಾಗೆ ನೀವು ಡ್ರಾಗ್ ಮಾಡಬೇಡಿ. ಇನ್ನೊಂದು ಪ್ರಶ್ನೆ ನಾನು ಕಲಾವತಿ ಅವ್ರಿಗೆ ಕೇಳ್ತಾ ಇದ್ದೀನಿ. ನೀವು ಒಂದ್ ತಾಯಿಯಾಗಿ ನೀವು US ನಲ್ಲಿ ಇದ್ರಲ್ವಾ, ಯಾವಾಗ ನಿಮ್ ಸನ್ಗೆ ಕೇಸ್ ನಡೀತಾ ಇರುವಾಗ, ಚಾರ್ಜಸ್ ಆಗುವಾಗ US ಕೋರ್ಟ್ನು ಅವ್ರಿಗೆ ಒಂದು ಆಪರ್ಚುನಿಟಿ ಕೊಟ್ಟಿತ್ತು. ಬನ್ನಿ ಮಾತನಾಡಿದೀವಿ, ಬನ್ನಿ ನಿಮ್ ಡಿಫೆನ್ಸ್ ನಲ್ಲಿ ಏನಿದೆ, ನಿಮ್ ಮಗನ್ ಡಿಫೆನ್ಸ್ ನಲ್ಲಿ ಏನಿದೆ ಅಂತ ಕೇಳಿದ್ರು, ಕರೆದಿದ್ರು. ಇವ್ರು ಹೋಗ್ಲಿಲ್ಲ, ಕಲಾದೇವಿ ಅವರು ಹೋಗ್ಲಿಲ್ಲ, ಕಲಾವತಿ ಅವರು ಹೋಗ್ಲಿಲ್ಲ. ಇವಾಗ ಬಂದು ಅದನ್ನು ಇಂಡಿಯಾನಲ್ಲಿ ಬಂದ್ಬಿಟ್ಟು ಕನ್ವಿಕ್ಟ್ ಆದ್ಮೇಲೆ 1.5 ವರ್ಷ ಆಗಿದೆ. ನೀವು ಬಂದ್ಬಿಟ್ಟು ಇಲ್ಲಿ ಮಸೂಳೆ ಕಣ್ಣೀರ್ ಯಾಕೆ ತೊಟ್ಟಿಸ್ತಾ ಇದ್ದೀರಾ ಮೀಡಿಯಾನಲ್ಲಿ ಅದನ್ನು ಕೂತ್ಕೊಂಡು? ಫೈನ್, ಮತ್ತಷ್ಟು ಮಾತನಾಡ್ಸೋಣ ನಿಮ್ನ. ಈಗ ಒಂದು ಬ್ರೇಕ್ ಬೇಕಾದ್ಮೇಲೆ ಚರ್ಚೆ ಮತ್ತೆ ಮುಂದುವರಿಯುತ್ತೆ. ಅತ್ತಿಗೆ ನನ್ ಶ್ರೀಮತಿ ಅಂತಾರೆ ಆ ಪರಿಮಳದಿಂದ ಗೊತ್ತಾಗುತ್ತೆ ಬಟ್ಟೆ ಸ್ವಚ್ಛ ಆಗಿದೆಯೋ ಇಲ್ವೋ ಅಂತ. ಪರಿಮಳದಿಂದ? ಹೊಸ ವೀಲ್, ಇದರಲ್ಲಿದೆ ನಿಂಬೆ ಶಕ್ತಿ ಮತ್ತು ಸಾವಿರಾರು ಸುಮಗಳ ಪರಿಮಳ. ಇದು ಶುಭ್ರತೆ ಮತ್ತಿದು ಶುಭ್ರತೆಯ ಪರಿಮಳ. ಹೊಸ ವೀಲ್, ಪರಿಮಳವಿರುವಂತದ್ದೇ ಶುಭ್ರತೆ. ಈಗ ಬೋರಿಂಗ್ ಚಪಾತಿ ಪಲ್ಯವನ್ನು ಕಿಸಾನ್ ಕೆಚಪ್ ಮಾಡುತ್ತೆ ಇನ್ನಷ್ಟು ಯಮಿ. ಪಲ್ಯಕ್ಕೆ ಕಿಸಾನ್ ಕೆಚಪ್ ಮಿಕ್ಸ್ ಮಾಡಿ ಚಪಾತಿಯಲ್ಲಿಟ್ಟು ಬೆರಳಾಡಿಸಿ. ಆಯ್ತಲ್ಲ ಯಮಿ ಟೇಸ್ಟಿ ಕಿಸಾನ್ ರೋಲು. ಪ್ರಸ್ತುತವಿದೆ ಛೋಟು ಪ್ಯಾಕ್. ಕಿಸಾನ್ ನ ಅದೇ ಯಮಿ ಟೇಸ್ಟ್ ಬರೀ 15 ರೂಪಾಯಿಗೆ. ಫೇರ್ ಅಂಡ್ ಲವ್ಲಿ ಇರುತ್ತೆ ಯಾವಾಗ್ಲೂ ಮುಂದೆ. ಈಗ ಟ್ಯೂಬ್ ನಲ್ಲಿ ಜೋಡಿಸಿದೆ ಪಂಪ್. ಒಂದೇ ಪ್ರೆಸ್ ನಲ್ಲಿ ಅಡ್ವಾನ್ಸ್ ಪಿಂಕ್ ಫಾರ್ಮುಲಾ. ಇದು ಕೊಡುತ್ತೆ ಲೇಸರ್ ಇನ್ಸ್ಪೈರ್ಡ್ ಫೇರ್ನೆಸ್ ಟ್ರೀಟ್ಮೆಂಟ್. ಫೇರ್ ಅಂಡ್ ಲವ್ಲಿ ಪಂಪ್ ಟ್ಯೂಬ್. ಬಾರ್ನಿಂದ ಪಾತ್ರೆ ತೊಳೆದ್ರೆ ಆಗಾಗ ಕಲೆ ಉಳಿದ್ ಬಿಡುತ್ತೆ. ತಗೊಳ್ಳಿ ಹೊಸ ವಿಮ್ ಜೆಲ್. ಇದರ ಅಸಲಿ ನಿಂಬೆಯ ಶಕ್ತಿ ಪೂರ್ತಿ ಕರಗುತ್ತದೆ, ಕಠಿಣ ಜಿಡ್ಡನ್ನು ತೊಲಗಿಸುತ್ತೆ, ಯಾವುದೇ ಕಲೆ ಉಳಿಸದೇನೆ. ವಿಮ್ ಡಬಲ್ ಪವರ್ ಜೆಲ್. ಮುಖದ ತ್ವಚೆ ಶರೀರಕ್ಕಿಂತ 10 ಪಟ್ಟು ಹೆಚ್ಚು ತೆಳುವಾಗಿರುತ್ತೆ. ಅದಕ್ಕೆ ನೀಡಿರಿ ಪಾಂಡ್ಸ್ ಗೋಲ್ಡ್ ಕ್ರೀಮ್ ನ ಆಳದ ಪೋಷಣೆ. ಇದು ತ್ವಚೆಗೆ ನೀಡುತ್ತದೆ ಆರೋಗ್ಯಭರಿತ ಕಾಂತಿ. ಈಗ ಪಾಂಡ್ಸ್ ಗೋಲ್ಡ್ ಕ್ರೀಮ್ ನೊಂದಿಗೆ ಲ್ಯಾಕ್ಮಿ ಫೇಸ್ ವಾಶ್ ಉಚಿತ. ಅವಸ್ಥೆ ನೋಡು, ಇದಕ್ಕೆ ಸೋಪ್ ಅಲ್ಲ ಮ್ಯಾಗ್ನೆಟ್ ಆಕ್ಷನ್ ಬೇಕು. ಫೇರ್ ಅಂಡ್ ಲವ್ಲಿ ಮೆನ್ಸ್ ಫೇಸ್ ವಾಶ್. ಇದರ ಮ್ಯಾಗ್ನೆಟ್ ಆಕ್ಷನ್ ಜಮೆಯಾದ ಆಯಿಲ್ ಮತ್ತು ಪೊಲ್ಯೂಷನ್ ಅನ್ನು ಹೊರಗೆಳೆದು ನಿಮಗೆ ನೀಡುತ್ತೆ ಫ್ರೆಶ್ ಇನ್ಸ್ಟಂಟ್ ಬ್ರೈಟ್ ಲುಕ್. ಮ್ಯಾಗ್ನೆಟ್ ಆಕ್ಷನ್ ಫೇರ್ ಅಂಡ್ ಲವ್ಲಿ ಮೆನ್ಸ್ ಫೇಸ್ ವಾಶ್. ಸಾಧಾರಣ ಟಾಯ್ಲೆಟ್ ಕ್ಲೀನರ್ಸ್ಗೆ ನಮ್ಮನ್ನು ತಡೆಯೋಕ್ಕಾಗಲ್ಲ. ನಾವು ನಿಮ್ಮ ಪರಿವಾರದವರಿಗೆ ಕಾಯಿಲೆ ತಂದೆ ತರ್ತೇವೆ. ಕೀಟಾಣುಗಳೇ ಡಾಮೆಕ್ಸ್ ನೊಂದಿಗೆ ಹೋರಾಡಿ. ಇದರಲ್ಲಿದೆ ಆಕ್ಟಿವ್ ಗ್ರೀನ್ ಫಾರ್ಮುಲಾ, ಮಾಡುತ್ತದೆ ಕೊಳಕು ಮತ್ತು ಕೀಟಾಣುಗಳ ಸರ್ವನಾಶ. ಡಾಮೆಕ್ಸ್, ಎಲ್ಲಾ ಕಾಯಿಲೆ ಹರಡುವ ಕೀಟಾಣುಗಳ ಸರ್ವನಾಶ. ಪ್ರಿಯಾಂಕಾ ಭಾರತಿ, ಹಾ, ಶಾರದಾ, ವಿಮಲಾ, ಹರ್ಯ ಎಲ್ಲ ಬನ್ನಿ. ಇವರು ಪ್ರಿಯಾಂಕಾ, ಬಹಳ ಹೆಸರಿದೆ ಇವರಿಗೆ. ತನ್ನ ಮರ್ಯಾದೆ ಹಾಗೂ ಸ್ವಚ್ಛತೆಗಾಗಿ ಮದುವೆ ಆದ 2ನೇ ದಿವಸನೇ ಅತ್ತೆ ಮನೆ ಬಿಡುವಷ್ಟು ಸಾಹಸ ಮಾಡಿದ್ದಾರೆ. ಮನೆಯಲ್ಲಿ ಶೌಚಾಲಯ ಕಟ್ಸೋದಕ್ಕೆ ಹೇಳಿದ್ರು. ಅವ್ನ್ ಕೇಳಿದ್ನ, ಆಲೋಚನೆ ಮತ್ತು ಇಚ್ಛೆ ಒಳ್ಳೇದಿರುತ್ತೋ ಆಗ ಎಲ್ಲರೂ ಕೇಳ್ತಾರೆ. ಹಾಗೆ ಅವಳು ಗಂಡನು ಕೇಳ್ದ. ನಿರ್ಮಲ ಭಾರತ ಆಂದೋಲನ. ನೀವು ಕೂಡ ನಿಮ್ ಮನೆಯಲ್ಲಿ ಶೌಚಾಲಯ ಕಟ್ಸಿ ಹಾಗೂ ಅದನ್ನ ಬಳಸಿ. ಎಲ್ಲಿ ಆಲೋಚನೆ ಅಲ್ಲಿ ಶೌಚಾಲಯ. ಈಗ ಬೋರಿಂಗ್ ಚಪಾತಿ ಪಲ್ಯವನ್ನು ಕಿಸಾನ್ ಕೆಚಪ್ ಮಾಡುತ್ತೆ ಇನ್ನಷ್ಟು ಯಮಿ. ಪಲ್ಯಕ್ಕೆ ಕಿಸಾನ್ ಕೆಚಪ್ ಮಿಕ್ಸ್ ಮಾಡಿ ಚಪಾತಿಯಲ್ಲಿಟ್ಟು ಬೆರಳಾಡಿಸಿ. ಆಯ್ತಲ್ಲ ಯಮಿ ಟೇಸ್ಟಿ ಕಿಸಾನ್ ರೋಲು. ಪ್ರಸ್ತುತವಿದೆ ಛೋಟು ಪ್ಯಾಕ್. ಕಿಸಾನ್ ನ ಅದೇ ಯಮಿ ಟೇಸ್ಟ್ ಬರೀ 15 ರೂಪಾಯಿಗೆ.
ಇಷ್ಟ ಪ್ರೀತಿ ಯಾಕೋ? ನನ್ಗೋಸ್ಕರ ಮಾಡಿದ್ದೆ, ನಿಮ್ಗೂ ಶರ್ಟ್ ಬೇಕಾ? ನಿನ್ ಸೈಜ್ ನೋಡು. ಪರ್ಫ್ಯೂಮ್, ಚಡ್ಡಿ, ಛೀ, ಎಲ್ಲ ಇವ್ರನ್ನ ಬೊಗಳೋ. ನಾನ್ ಅನ್ಕೊಂಡೆ ನಮ್ಮ ರಿಲಯನ್ಸ್ ಡಿಜಿಟಲ್ ಟಿವಿಲಿ ನಾವು ರಿವಾರ್ಡ್ ಪಾಯಿಂಟ್ಸ್ ಕಲೆಕ್ಟ್ ಮಾಡಿಲ್ವಾ, ಅದನ್ನ ಕೊಟ್ಟು ನಾವು ಕುಕರಿ ಚಾನಲ್ ತಗೊಳ್ಳೋಣ. ಕಮಾನ್ ಯಾ ಗೈಸ್. ರಿಲಯನ್ಸ್ ಡಿಜಿಟಲ್ ಟಿವಿಯ ಯಾವುದೇ ಚಾನೆಲ್ ಪ್ಯಾಕ್ ಖರೀದಿಸಿದಾಗ ಸಿಗ್ತವೆ ರಿವಾರ್ಡ್ ಪಾಯಿಂಟ್ಸ್. ಕಲೆಕ್ಟ್ ಮಾಡಿ ಆಮೇಲೆ ಯಾವುದೇ ಚಾನೆಲ್ ಪ್ಯಾಕ್ ಆಗಿ ಉಪಯೋಗಿಸಿ. ರಿಲಯನ್ಸ್. ಲವ್ ನ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿರುವಂತ ಸಿನಿಮಾ ಡಾರ್ಲಿಂಗ್. ಬರೀ ಡಬ್ಬ ಮ್ಯೂಸಿಕ್ ಡೈರೆಕ್ಟರ್ ಅಲ್ಲ, ಡಬ್ಬ ಹೀರೋ, ಡಬ್ಬ ಡೈರೆಕ್ಟರ್, ಡಬ್ಬ ಪ್ರೊಡ್ಯೂಸರ್ಸ್, ಡಬ್ಬ ಕ್ಯಾಮ್ರಾಮನ್. ಡಬ್ಬ ರೋಡಲ್ ಡಬ್ಬ ಟೈಮಲ್ ಡಬ್ಬ ಹುಡುಗಿ ಸಿಕ್ಬಿಟ್ಲು ಡಬ್ಬ ಡಬ್ಬ ಅನ್ಕೊಂಡ್ರೆ ಡಬ್ಬ ಲಘು ಆಗೋಯ್ತು. ಎಲ್ಲರ ಎಫರ್ಟ್ ಅಷ್ಟೇ ಇದೆ ಸಿನಿಮಾದಲ್ಲಿ, ಎಲ್ಲರೂ ಅಷ್ಟೇ ವರ್ಕ್ ಮಾಡಿದ್ದಾರೆ. ಕಮ್ ಕಮ್ ಡಾರ್ಲಿಂಗ್ ಇಂದು ಸಂಜೆ 5:15ಕ್ಕೆ. ನಿತ್ಯ ಸತ್ಯ ವಿಶೇಷ ಮತ್ತೆ ಮುಂದುವರಿತಾ ಇದೆ. ಶ್ರೀಧರ್ ಅವರೇ, ಯಾಕೆ ಈ ರೀತಿಯಲ್ಲಿ ಆಗ್ತಾ ಇದೆ? ಈಗ ವಿನಯ್ ಭಾರದ್ವಾಜ್ ಅವರ ವಿರುದ್ಧವಾಗಿ ಸಾಕಷ್ಟು ಆರೋಪಗಳು ಕೇಳಿ ಬಂದು ಅದಕ್ಕೆ ಶಿಕ್ಷೆ ಆಗಿದ್ದ ಹೊರತಾಗಿಯೂ ಕೂಡ ಮಾನವ ಹಕ್ಕುಗಳ ಉಲ್ಲಂಘನೆ ಆಗಿದೆ ಅಂತ ಹೇಳಿ ನಮ್ಮಲ್ಲಿ ಬಂದು ಮಾತನಾಡ್ತಕ್ಕಂಥದ್ದು ಯಾಕೆ? ಇದರ ಹಿಂದೆ ಏನಿದೆ ಅಂತ ನಿಮ್ಗೆ ಅನ್ಸುತ್ತೆ ಅಂತ? ಇದೆಲ್ಲ ಕೇಸೇ ಸುಳ್ಳಾಗಿ, ಶಿಕ್ಷೆನೂ ಸುಳ್ಳಾಗಿ, ಅವ್ರ ತಪ್ಪಿತಸ್ಥರೇ ಅಲ್ಲ ಅಂತಾಗಿ, ಅವ್ರ ಆಚೆ ಇದ್ದು ಅವ್ರ ಬಗ್ಗೆ ನಾವು ಮಾತನಾಡಿದ್ರೆ ಹೌದಪ್ಪ ಇವ್ರೇನೋ ತಪ್ಪಾಗಿ ಮಾತಾಡ್ತಾರೆ ಅಂತ ಹೇಳ್ಬಹುದಾಗತ್ತೆ. ಎಲ್ಲವೂ ನಿಜ. ಕೋರ್ಟ್ ತೀರ್ಪಿರ್ತಕ್ಕಂಥದ್ದು, ಕೋರ್ಟ್ ತೀರ್ಪಿದ್ದು ಹೊರತಾಗಿಯೂ ಕೂಡ ಮಾನವ ಹಕ್ಕುಗಳ ಉಲ್ಲಂಘನೆ ಯಾವ ರೀತಿಯಲ್ಲಿ ಆಗುತ್ತೆ ಅಂತ? ಆಕ್ಚುಲಿ ಇದರಲ್ಲಿ ಒಂದು ಫಂಡಮೆಂಟಲ್ ಒಂದು ವಿಶೇಷವಾದ ವಿಷಯ ಏನಂದ್ರೆ, ಅವರು ವಿನಯ್ ಭರದ್ವಾಜ್ ಅನ್ನೋರನ್ನ ಸ್ಟೇಟ್ ಆಫ್ ವಾಷಿಂಗ್ಟನ್ ಅವ್ರ ಮೇಲೆ ಕೇಸ್ ಹಾಕಿ ಅವ್ರಿಗೆ ಶಿಕ್ಷೆ ಕೊಟ್ಟು ಅವ್ರನ್ನ ಜೈಲಿಗೆ ಕೂರಿಸಿದ್ದಾರೆ. ಸೊ ಅವ್ರನ್ನ ತನ್ನನ್ನು ಬಿಡಿಸ್ಕೊಳ್ಳಕ್ಕೆ ಅವರು ತುಂಬಾ ಎಲ್ಲಾ ತರದ್ದು ಇದು ಪ್ರಯತ್ನ ಪಡ್ತಾ ಇದ್ದಾರೆ. ಸೊ ಅದರಲ್ಲಿ ಇಮಿಡಿಯೇಟ್ ಒಂದು ಆಪರ್ಚುನಿಟಿ ಅವ್ರಿಗೆ, ಓಕೆ ಇವ್ರು ಸ್ವಾಮೀಜಿ ಅವ್ರ ಮೇಲೆ ನಾವೇನೋ ಹೇಳಿದ್ರೆ ನನಗೊಂದು ಏನಾದ್ರು ಬಿಡುಗಡೆ ಸಿಗಬಹುದು ಅಂತ ಒಂದು ಆಪ್ಷನ್ ಅದು. ಅಂಡ್ ಫಾರ್ ಸೆಕೆಂಡ್ಲಿ ಒಬ್ಬ ವ್ಯಕ್ತಿನ ಒಂದು ಕೋರ್ಟ್ ನೀನ್ ತಪ್ಪು ಮಾಡಿದೀಯಪ್ಪ, ನಿನ್ನ ಶಿಕ್ಷೆ ಅನುಭವಿಸ್ಬೇಕು ಅಂತ ಶಿಕ್ಷೆ ಮಾಡಿದಾಗ ಅದರಲ್ಲಿ ಏನು ಹ್ಯೂಮನ್ ರೈಟ್ಸ್ ವೈಲೇಷನ್ ಏನ್ ಬಂತದ್ದು, ಅದು ಇಟ್ಸ್ ಅಬ್ಸಲ್ಯೂಟ್ಲಿ ಒಂದು ಫೂಲಿಶ್ ಥಿಂಗ್. ಅದು ಅವ್ರು ತಪ್ಪು ಮಾಡಿರೋದ್ರಿಂದ ಅವ್ರನ್ನ ಅಲ್ಲಿ ಕೂರಿಸಿದ್ದಾರೆ ಹೊರತು ಇವಾಗ ಬೇರೆ ಯಾರನ್ನ ಸಾಧಾರಣವಾಗಿರೋ ಸುಮ್ಮನೆ ಕರ್ಕೊಂಡು ಹೋಗಿ ಕೂರಿಸಲ್ವಲ್ಲ ಜೈಲಲ್ಲಿ. ಪಾಯಿಂಟ್ ನಂಬರ್ 2. ಅಂಡ್ ಪಾಯಿಂಟ್ ನಂಬರ್ 3, ನಾವು ವಿ ಆರ್ ಟಾಕಿಂಗ್ ಆಫ್ ಇದೆಲ್ಲ ನಡೆದಿರೋದು US ಅಲ್ಲಿ. ಓಕೆ, ಸೊ ಡೆಫಿನೆಟ್ಲಿ ಅವ್ರ ಲೀಗಲ್ ಸಿಸ್ಟಮ್ ಅವ್ರು ಏನಿದೆ ಅವ್ರು ಫಾಲೋ ಮಾಡಿದ್ದಾರೆ. ಸೊ ಇದು ಇಟ್ಸ್ ವೆರಿ ಎವಿಡೆಂಟ್. ಇದು ಒಂದು ಫ್ರಿವಿಲಸ್ ಅಟೆಂಪ್ಟ್ ಇದು ಅದನ್ನೆಲ್ಲ ಬಿಡಿಸ್ಕೊಂಡು ಬರಕ್ಕೆ ಒಂದು ಅಟೆಂಪ್ಟ್. ಇನ್ನೊಂದು, ಈಗ ನಿಮ್ಮ ಮಕ್ಕಳು ಕೂಡ ಗುರುಕುಲದಲ್ಲಿ ಏನೋ ಆಗ್ಬಿಡುತ್ತೆ, ತೊಂದರೆ ಆಗುತ್ತೆ ಅಂತೆಲ್ಲ ಮಾತನಾಡ್ತಾರೆ. ನಿಜನಾ? ಗುರುಕುಲದಲ್ಲಿ ಏನಾಗುತ್ತೆ ಆಕ್ಚುಲಿ? ನಿಮ್ಮ ಮಕ್ಕಳು ಏನ್ ಹೇಳ್ತಾರೆ ಇದ್ರ ಬಗ್ಗೆ? ನನ್ನ ಮಗಳು ಅಲ್ಲಿ ಓದ್ತಾ ಇದ್ದಾಳೆ, ಒಂದು 7 months ಇಂದ ಅಲ್ಲಿ ಓದ್ತಾ ಇದ್ದಾಳೆ. ಅಲ್ಲಿ the beauty is ಅಲ್ಲಿ ಫಸ್ಟ್ I'll just give you a background. ನನಗೆ ಒಬ್ಳೆ ಮಗಳು, ಒಂದೇ ಮಗು. ಸೊ ಅವಳು ಫಸ್ಟ್ ಗುರುಕುಲ್ ಹೋಗಿ ಸೇರ್ತೇನೆ ಅಂತ ಹೇಳಿದಾಗ ನನಗೆ ಸ್ವಲ್ಪ ಏನಪ್ಪ ಇವಳು ಗುರುಕುಲ್ ಹೋಗ್ತೇನೆ ಅಂತ ಹೇಳಿದಾಗ, ಫಸ್ಟ್ ಆಫ್ ಆಲ್ ಐ ಆಮ್ ವೆರಿ ಕ್ಲೋಸ್ ಟು ಹರ್. ಬಟ್ ಇವಾಗ 7 ತಿಂಗಳು 7 months ಇಂದ ಓದ್ತಾ ಇರಲಿಲ್ಲ. 7 ತಿಂಗಳಲ್ಲಿ ನನಗೆ ಫಸ್ಟ್ ಆಫ್ ಆಲ್ ನನಗೆ ತಿಳಿದಿರೋ ಒಂದು ಅಂಡರ್ಸ್ಟ್ಯಾಂಡಿಂಗ್ ಏನ್ ಬಂದಿದೆ ಅಂದ್ರೆ, ನಾನ್ ಕೂಡ ಅವಳಿಗೆ ಐ ವಿಲ್ ನಾಟ್ ಬಿ ಏಬಲ್ ಟು ಆ ತರ ಒಂದು ಎಜುಕೇಶನ್ ಅಥವಾ ಒಂದು ಟೀಚಿಂಗ್ ನ ಕೊಡಕ್ಕೆ ನನ್ನಿಂದ ಸಾಧ್ಯ ಇಲ್ಲ ಅನ್ನೋ ಒಂದು ರಿಯಾಲಿಟಿ ನನಗೆ ಅಂಡರ್ಸ್ಟ್ಯಾಂಡ್ ಆಗೋಯ್ತು. ಅದು ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ಅಲ್ಲಿ ಸುಮಾರು 130 ಮಕ್ಕಳಿದ್ದಾರೆ. ಅದರಲ್ಲಿ ಒಂದು 50-55 ಮಕ್ಕಳು ಪೀಪಲ್ ಲೈಕ್ ಅಸ್, ನಾವು ಫೀಸ್ ಪೇ ಮಾಡ್ತಾ ಇದೀವಿ, ಎಲ್ಲ ಮಾಡ್ತಾ. The remaining children, they are from very poor families. ಅವ್ರನ್ನ ಫ್ರೀ ಎಜುಕೇಶನ್ ಸ್ವಾಮೀಜಿ ಕೊಡ್ತಾ ಇದ್ದಾರೆ ಅವ್ರಿಗೆ. ಪಾಯಿಂಟ್ ನಂಬರ್ 2. ಪಾಯಿಂಟ್ ನಂಬರ್ 3, ಆ ಮಕ್ಕಳು ಅಲ್ಲಿ ಓದ್ತಾ ಇರೋದು IGCSE ಎಡೆಕ್ಸೆಲ್ ಸಿಸ್ಟಮ್ ಆಫ್ ಎಜುಕೇಶನ್, ವಿಚ್ ಇಸ್ ಒನ್ ಆಫ್ ದ ಮೋಸ್ಟ್ ಎಕ್ಸ್ಪೆನ್ಸಿವ್ ಫಾರ್ಮ್ಸ್ ಆಫ್ ಎಜುಕೇಶನ್. ಇವಾಗ ಇದಕ್ಕೆ ಅಲ್ಲಿ ಗುರುಕುಲ್ ಹೋಗಕ್ ಮುಂಚೆ ನನ್ನ ಮಗಳು ಇಲ್ಲಿ ಇನ್ನೊಂದು ಇಂಟರ್ನ್ಯಾಷನಲ್ ಸ್ಕೂಲ್ ಓದ್ತಾ ಇರಲಿಲ್ಲ ಬೆಂಗಳೂರಲ್ಲಿ. ಆ ಸ್ಕೂಲಲ್ಲಿ ಅಲ್ಲೂ IGCSE ಇದೆ. ಅಲ್ಲಿ ಆನ್ಯುವಲ್ ಫೀಸ್ 4 ಲಕ್ಷ. ಓಕೆ, ಬಟ್ ಇಲ್ಲಿ so it's highly subsidized cost. Point number 1. Point number 2, not just education. ಅವರು the other things that they are learning, Vedic practices, so chanting ಎಲ್ಲ ಹೇಗೆ ಕಲಿತಾ ಇದ್ದಾರೆ ಅಂದ್ರೆ, ಆ ತರ ಒಂದು ಕಾಂಬಿನೇಷನ್ ಆಫ್ ಎಜುಕೇಶನ್ ಎಲ್ಲೂ ಬರಕ್ ಸಾಧ್ಯವೇ ಇಲ್ಲ. ಅಂಡ್ ನಾನ್ ಬೆಂಗಳೂರಲ್ಲಿ ಇದ್ದೇನೆ, ನಮ್ಮ ಮನೆಯಿಂದ ಆಶ್ರಮ 40 ಕಿಲೋಮೀಟರ್.
ಒಂದು ಸುಮಾರು ಒಂದು 5-6 ಮಕ್ಕಳು ಗುರುಕುಲ ಓದ್ತಾರೆ. ಅವ್ರ ಪೇರೆಂಟ್ಸ್ ಎಲ್ಲ US ಅಲ್ಲಿದ್ದಾರೆ. ಅವರೆಲ್ಲ ಇಲ್ಲಿ ಬಿಟ್ಬಿಟ್ಟು ಅವರೆಲ್ಲ US ಅಲ್ಲಿದ್ದಾರೆ. ಸೊ ಜಸ್ಟ್ ಟೆಲ್ ಮಿ ಸಮಥಿಂಗ್. ಆ ತರ ಒಂದು ಕಾನ್ಫಿಡೆನ್ಸ್, ಒಂದು ಟ್ರಸ್ಟ್ ಲೆವೆಲ್ಸ್ ಅಲ್ಲಿ ಅವ್ರ ಮಕ್ಕಳನ್ನ ಅಲ್ಲಿ ಬಿಡ್ತಾ ಇದಾರೆ ಅಂದ್ರೆ, ಡು ಯು ಥಿಂಕ್ ಸಮಥಿಂಗ್ ಕ್ಯಾನ್ ಗೋ ರಾಂಗ್? ಫೈನ್. ಶಾಂತಾನಂದ, ಈ ಅವಕಾಶ ತಗೊಂಡ ನಾನು ಒಂದು ಹೇಳಕ್ಕೆ ಇಂಟ್ರೆಸ್ಟೆಡ್. ಹ್ಯೂಮನ್ ರೈಟ್ಸ್ ವಯಲೇಷನ್ ಆಗಿದೆ ಅಂತ ಹೇಳ್ತಾ ಇದಾರಲ್ವಾ ವಿನಯ್ ಭಾರದ್ವಾಜ್ಗೆ. ಆಕ್ಚುಲಿ ಹ್ಯೂಮನ್ ರೈಟ್ಸ್ ವಯಲೇಷನ್ ಆಗಿರೋದು ನಮಗೆ, ಸ್ವಾಮೀಜಿ ಅವ್ರಿಗೆ ಮತ್ತು ನಮಗೆ, ಆಶ್ರಮದಲ್ಲಿರೋರಿಗೆ. ನಾವು ನಮ್ಮಷ್ಟಕ್ಕೆ ಆಶ್ರಮದಲ್ಲಿ ಸ್ವಾಮೀಜಿ ಅವರು ಮೆಡಿಟೇಷನ್ ಪ್ರೋಗ್ರಾಮ್ಸ್ ಮಾಡ್ತಾ ಇದ್ದಾರೆ, ಸಮಾಜ ಸೇವೆ ಮಾಡ್ತಾ ಇದ್ದಾರೆ, ಯಾರಿಗೂ ಏನು ತೊಂದರೆ ಕೊಡ್ತಾ ಇಲ್ಲ. ಇದನ್ನ ನಮ್ಮಷ್ಟಕ್ಕೆ ನಾವು ಪೀಸ್ಫುಲ್ ಆಗಿರುವಾಗ ಈ ತರ ಅವಾಗ ಬಂದು ಒಂದೊಂದು ಪ್ರಾಬ್ಲಮ್ ಹಿಡ್ಕೊಂಡು ಈ ತರ ಸ್ವಾಮೀಜಿ ಮಾಡಿದ್ದಾರೆ ಅಂತ ಸುಳ್ಳು ಸುದ್ದಿ ಹಬ್ಸ್ಕೊಂಡು. ಈಗ ವಿನಯ್ ಭಾರದ್ವಾಜ್ ಅವರು ನಿತ್ಯಾನಂದ ಸ್ವಾಮಿ ವಿರುದ್ಧವಾಗಿ ಏನೋ ಚಾರ್ಜಸ್ ಮಾಡಿದ ತಕ್ಷಣ ವಿನಯ್ ಭಾರದ್ವಾಜ್ ಮಾಡತಕ್ಕಂತ ತಪ್ಪುಗಳಿಂದ ದೂರ ಹೋಗಬಹುದು ಅಂತ ಅವ್ರು ಯಾವ ರೀತಿ ಅಂದುಕೊಳ್ತಾರೆ ಅಂತ. ಈಗ ಅವ್ರು ನಿತ್ಯಾನಂದ ಸ್ವಾಮಿ ಮೇಲೆ ಏನೋ ಚಾರ್ಜಸ್ ನಾನು ಮಾಡಿದ ಮಾತ್ರಕ್ಕೆ ನಾನು ಸೇಫ್ ಆಗ್ಬಿಡ್ತೀನಿ ಅಂತ ಅವ್ರು ಯಾಕೆ ಅಂದ್ಕೊಂಡ್ರು ಅಂತ ವಿನಯ್ ಭಾರದ್ವಾಜ್. ಅದು ಈ ಕೇಸ್ ಇವಾಗ ಹೇಳಿದಿರಲ್ವಾ, ಅದು ಚಾರ್ಜಸ್ ಆಫ್ ಚೈಲ್ಡ್ ಮೊಲೆಸ್ಟೇಷನ್ ನಲ್ಲಿ ಅವ್ರಿಗೆ ಅಲೆ 2008-2009 ಇಂದ ಅವ್ರದ್ದು ಅಲೆ ಕೇಸ್ ನಡೀತಾ ಇತ್ತು, ಇನ್ವೆಸ್ಟಿಗೇಷನ್ ನಡೀತಾ ಇತ್ತು, ಕೇಸ್ ನಡೀತಾ ಇತ್ತು, ಕ್ರಿಮಿನಲ್ ಕೇಸ್ ಅಗೇನ್ಸ್ಟ್ ಹಿಮ್. ಅವ್ರು ಏನ್ ತಿಳ್ಕೊಂಡ್ರು ಅಂದ್ರೆ, ಈ ಕೇಸ್ ನಾನು ಫೈಲ್ ಮಾಡಿರೆ, ಇವಾಗ 2010 ನಲ್ಲಿ ಅಲೆ ಶುರು ಆಯ್ತಲ್ವಾ, ಸೊ 2010 ಅಲ್ಲಿ ಎಸ್ಕೇಪ್ ಮಾಡಕ್ಕೆ ಇವ್ರು ಇದನ್ನ ಪ್ರಯತ್ನ ಮಾಡಿರು. ಬಟ್ ಲಾ ಇಸ್ ಲಾ, ಯು ಕೆನಾಟ್ ಚೀಟ್ ಆರ್ ಎಸ್ಕೇಪ್ ಫ್ರಮ್ ದ ಲಾ. Right, whether it is US or whether it is India. And if you look at the facts of those cases, against Vinay Bharadwaj, Vinay Bharadwaj, what he did to that minor girl, it's horrendous. You will not want to even stomach reading some of the crimes that he committed against this young girl whose life is ruined. What was the exact charges? Child molestation, 4 counts. Okay. ಆಮೇಲೆ ಇನ್ನೊಂದೊಂದು, ಈ ಮೀಡಿಯಾ ಚಾನೆಲ್ ಹೇಳುತ್ತಲ್ವಾ ಕರ್ನಾಟಕ, ಸನ್ ಆಫ್ ಕರ್ನಾಟಕ, ವಾಪಸ್ ಬರಬೇಕು ಕರ್ನಾಟಕ ಅಂತ. ನಾನು ಹೇಳ್ತೀನಿ, ಈವನ್ ಐ ಆಮ್ ಅ ಕನ್ನಡಿಗ, ಐ ವಾಂಟ್ ಟು ಆಸ್ಕ್, ವೈ ಡು ಯು ವಾಂಟ್ ಟು ಬ್ರಿಂಗ್ ಸಚ್ ಕ್ರಿಮಿನಲ್ಸ್, ಸಚ್ ಕಾನ್ವಿಕ್ಟ್ಸ್ ಇನ್ ಟು ದ ಸ್ಟೇಟ್ ಆಫ್ ಕರ್ನಾಟಕ? ಇದೇನ ಕರ್ನಾಟಕ? ನಮ್ ವಿ ಆರ್ ಪ್ರೌಡ್ ಆಫ್ ಕರ್ನಾಟಕ, ಐ ಆಮ್ ಪ್ರೌಡ್ ಆಫ್ ಕರ್ನಾಟಕ, ಐ ಆಮ್ ಅ ಕನ್ನಡಿಗ. ಐ ವಾಂಟ್ ಗುಡ್ ನೇಚರ್ಡ್ ಪೀಪಲ್ ಟು ಸ್ಟೇ ಇನ್ ದ ಸ್ಟೇಟ್. ಐ ಡು ನಾಟ್ ವಾಂಟ್ ಕಾನ್ವಿಕ್ಟ್ಸ್ ಅಂಡ್ ಕ್ರಿಮಿನಲ್ಸ್ ಟು ಕಮ್ ಬ್ಯಾಕ್ ಹಿಯರ್. He actually does not even want to come back to Karnataka. Yes. See, the next step in his criminal proceedings is natural. He'll be deported back to India. That's the last thing he wants to do. He wants to stay in the US. ಅದು ಈ ಜಜ್ಮೆಂಟ್ ನಲ್ಲೂ ಅವ್ರು ಹೇಳಿದ್ದಾರೆ, ಅವರಷ್ಟಕ್ಕೆ ಅವ್ರು ಹೇಳಿದ್ದಾರೆ, ನಾನು ವಾಪಸ್ ಹೋಗಕ್ಕೆ ಇಷ್ಟ ಇಲ್ಲ, ಇಂಡಿಯಾಗೆ ಹೋಗೋಕೆ ಇಷ್ಟ ಇಲ್ಲ, ಬಿಕಾಸ್ US is the land of opportunities and I want to stay here. ಫೈನ್. ಅಂದ್ರೆ ಇಲ್ಲಿ ವಿನಯ್ ಭಾರದ್ವಾಜ್ಗೆ ಶಿಕ್ಷೆ ಆಗಿರತಕ್ಕಂಥದ್ದು, ಈಗ ಸೆರೆವಾಸ ಶಿಕ್ಷೆಯನ್ನು ಕೂಡ ವಿನಯ್ ಭಾರದ್ವಾಜ್ ಅನುಭವಿಸ್ತಾ ಇದ್ದಾನೆ. ಅಂತ ವಿನಯ್ ಭಾರದ್ವಾಜ್ ಕನ್ನಡಿಗ ಅನ್ನೋ ಒಂದೇ ಒಂದು ಕಾರಣಕ್ಕೆ ಮತ್ತೆ ನಾವು ಕರ್ನಾಟಕ ಕರ್ಕೊಂಡು ಬರ್ಬೇಕಾಗತ್ತಾ? ಕ್ರಿಮಿನಲ್ಸ್ಗಳು ಕರ್ನಾಟಕಕ್ಕೆ ಬೇಕಾಗ್ತಾರಾ? ಇದು ಕೂಡ ಇಲ್ಲಿ ರೈಸ್ ಆಗ್ತಾ ಇರತಕ್ಕಂಥ ಪ್ರಶ್ನೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಿತ್ರಣ ಮತ್ತಷ್ಟು ಮುಂದುವರಿಸ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಒಂದು ಬ್ರೇಕ್. Get under my skin. Skin by Titan. Fine French perfumes for him. ಎಬ್ಬಿಸ್ತಿದ್ದೀನಿ. ನೇರ ಬ್ರಷ್ನಿಂದ ಬ್ರಷಿಂಗ್ ಬರೇನಿದ್ರೆ ಅಲ್ಲಿ ಇದು ಮೂಲೆ ಮೂಲೆಯಲ್ಲೂ ಅರ್ಧ ಸ್ವಚ್ಛ ಮಾತ್ರ ಮಾಡುತ್ತೆ. ಪೆಪ್ಸೊಡೆಂಟ್ ಕಂಪ್ಲೀಟ್ ಎಕ್ಸ್ಪರ್ಟ್. ಒಂದಲ್ಲ ಎರಡಲ್ಲ, ಪೂರ್ತಿ 3 ಆಂಗಲ್. ಇದರಿಂದ ಬಾಯಿಯ ಮೂಲೆ ಮೂಲೆಗೂ ಸಿಗುತ್ತೆ ಪೂರ್ತಿ ಪ್ರೆಷರ್. ಈಗ ಉತ್ತಮ ಸ್ವಚ್ಛತೆ ಅರ್ಧ ನಿದ್ರೆಯಲ್ಲೂ. ಪೆಪ್ಸೊಡೆಂಟ್ ಬ್ರಷ್ ಡೆವಲಪ್ಡ್ ವಿತ್ ಡೆಂಟಿಸ್ಟ್ ಸುಕೆ. ಒಂದು ವಿಷಯ ಮೊದಲೇ ಪರ್ಫೆಕ್ಟ್ ಆಗಿರುವಾಗ ಅದು ಇನ್ನೂ ಹೇಗ್ ಬೆಟರ್ ಆಗುತ್ತೆ. ಬ್ರೂ ಇನ್ಸ್ಟೆಂಟ್ ಟ್ರೈ ಮಾಡಿ ನೋಡಿ, ನಿಮಗೆ ತಿಳಿಯುತ್ತೆ. ಯಾಕೆಂದ್ರೆ ಬ್ರೂ ಇನ್ಸ್ಟೆಂಟ್ ಈಗ ಇನ್ನೂ ಬೆಟರ್ ಆಗಿದೆ, ಇನ್ನೂ ಟೇಸ್ಟಿ ಆಗಿದೆ. ಅತ್ತಿಗೆ ನನ್ ಶ್ರೀಮತಿ ಅಂತಾರೆ, ಆ ಪರಿಮಳದಿಂದ ಗೊತ್ತಾಗುತ್ತೆ ಬಟ್ಟೆ ಸ್ವಚ್ಛ ಆಗಿದೆಯೋ ಇಲ್ವೋ ಅಂತ. ಪರಿಮಳದಿಂದ? ಹೊಸ ವೀಲ್, ಇದರಲ್ಲಿದೆ ನಿಂಬೆ ಶಕ್ತಿ ಮತ್ತು ಸಾವಿರಾರು ಸುಮಗಳ ಪರಿಮಳ. ಇದು ಶುಭ್ರತೆ ಮತ್ತಿದು ಶುಭ್ರತೆಯ ಪರಿಮಳ. ಹೊಸ ವೀಲ್, ಪರಿಮಳವಿರುವಂತದ್ದೇ ಶುಭ್ರತೆ. ಈಗ ಉಳಿತಾಯ ಸೇರಿಕೊಂಡಿದೆ ಆರೋಗ್ಯದೊಂದಿಗೆ. ಯಾಕೆಂದ್ರೆ ರೆಡ್ ಲೇಬಲ್ ನ 100 ಗ್ರಾಂ ಪ್ಯಾಕ್ ಈಗ ಬರೀ 30 ರೂಪಾಯಿಗೆ.
ಸಾಧಾರಣ ಟಾಯ್ಲೆಟ್ ಕ್ಲೀನರ್ಸ್ಗೆ ನಮ್ಮನ್ನು ತಡೆಯೋಕ್ಕಾಗಲ್ಲ. ನಾವು ನಿಮ್ಮ ಪರಿವಾರದವರಿಗೆ ಕಾಯಿಲೆ ತಂದೆ ತರ್ತೇವೆ. ಕೀಟಾಣುಗಳೇ ಡಾಮೆಕ್ಸ್ ನೊಂದಿಗೆ ಹೋರಾಡಿ. ಇದರಲ್ಲಿದೆ ಆಕ್ಟಿವ್ ಗ್ರೀನ್ ಫಾರ್ಮುಲಾ, ಮಾಡುತ್ತದೆ ಕೊಳಕು ಮತ್ತು ಕೀಟಾಣುಗಳ ಸರ್ವನಾಶ. ಡಾಮೆಕ್ಸ್, ಎಲ್ಲಾ ಕಾಯಿಲೆ ಹರಡುವ ಕೀಟಾಣುಗಳ ಸರ್ವನಾಶ. ಸುಳ್ಳು ಜಾಹೀರಾತುಗಳಿಗೆ ಫುಲ್ ಸ್ಟಾಪ್ ಹಾಕಿದ ವೇಸ್ಟೇಜ್ ಇಲ್ಲವೆಂದವರಿಗೆ ಬಹಿಷ್ಕಾರ ಹಾಕಿದ ವೇಸ್ಟೇಜ್. -3 ರಿಂದ 9% ಮಾತ್ರ ವೇಸ್ಟೇಜ್. ನಿಮ್ಮ ಕೆಪಿ ನಂಜುಂಡಿಯವರ ಲಕ್ಷ್ಮಿ ಗೋಲ್ಡ್ ಪ್ಯಾಲೇಸ್ ನಲ್ಲಿ ಮಾತ್ರ. ವೇಟ್ ಮಾಡೋಣ ಟೆಸ್ಟ್. ಈಗಲೂ ಕೋಲ್ಗೇಟ್ ಸ್ಟ್ರಾಂಗ್ ಟೀತ್ ಗಿಂತ ಹೊಸ ಪೆಪ್ಸೊಡೆಂಟ್ ಜರ್ಮಿ ಚೆಕ್ ನೀಡುತ್ತದೆ 130% ಜರ್ಮ್ ಅಟ್ಯಾಕ್ ಪವರ್. ಈಗ ಹೇಳಿ ಯಾವ್ದು ಬೆಟರ್? ಹೊಸ ಪೆಪ್ಸೊಡೆಂಟ್ ಜರ್ಮಿ ಚೆಕ್ ಕೋಲ್ಗೇಟ್ ಸ್ಟ್ರಾಂಗ್ ಟೀತ್ ನ ಹೋಲಿಕೆಯಲ್ಲಿ 130% ಜರ್ಮ್ ಅಟ್ಯಾಕ್ ಪವರ್. ಒಂದು ವಿಷಯ ಮೊದಲೇ ಪರ್ಫೆಕ್ಟ್ ಆಗಿರುವಾಗ ಅದಿನ್ನೂ ಹೇಗ್ ಬೆಟರ್ ಆಗುತ್ತೆ? ಆಗುತ್ತೆ. ಬ್ರೂ ಇನ್ಸ್ಟೆಂಟ್ ಟ್ರೈ ಮಾಡಿ ನೋಡಿ, ನಿಮಗೆ ತಿಳಿಯುತ್ತೆ. ಯಾಕೆಂದ್ರೆ ಬ್ರೂ ಇನ್ಸ್ಟೆಂಟ್ ಈಗ ಇನ್ನೂ ಬೆಟರ್ ಆಗಿದೆ, ಇನ್ನೂ ಟೇಸ್ಟಿ ಆಗಿದೆ. ಹೊಸ ಪಾಮ್ ಸಿಲ್ಕ್ ಕ್ರೀಮ್ ನಲ್ಲಿದೆ ಸಿಲ್ಕ್ ಎಕ್ಸ್ಟ್ರಾಕ್ಟ್ಸ್. ಇದರ ಲೈಟ್ ಫಾರ್ಮುಲಾ ತ್ವಚೆಗೆ ಒಳಗಿಂದಲೇ ಪೋಷಣೆ ನೀಡುತ್ತದೆ, ಅದನ್ನು ಸಾಫ್ಟ್ ಹಾಗೂ ಸಿಲ್ಕಿ ಮಾಡುತ್ತದೆ. ಅರ್ಜಿಗೆ ಎಷ್ಟಾಯ್ತು ಸರ್? ಅರ್ಜಿಯನ್ನು ಭರ್ತಿ ಮಾಡಿ ಒಳಗೆ ಹೋಗಿ ನೋಂದಣಿ ಮಾಡಿಸಿ. ನಿಮ್ಮ ನೋಂದಣಿ ಆಯ್ತು, ತಗೊಳ್ಳಿ. ಈಗ ನೀವು ಹೋಗ್ಬೋದು. ನೀವು ಕೊಟ್ಟಿರೋ ಮೊಬೈಲ್ ನಂಬರ್ಗೆ ಆಧಾರ್ಗೆ ಸಂಬಂಧಿಸಿದ ಎಲ್ಲ ಮಾಹಿತಿಗಳು SMS ಅಲ್ಲಿ ಬರುತ್ತೆ. ದುಡ್ಡು ಎಷ್ಟಾಯ್ತು? ಇದು ಭಾರತ ಸರ್ಕಾರದ ಪರವಾಗಿ ದೇಶದ ಎಲ್ಲಾ ನಿವಾಸಿಗಳಿಗೂ ನಿಶುಲ್ಕ ಸೇವೆ. ಇದುವೇ ನನ್ನ ಗುರುತು. ಆಧಾರ್ ನೋಂದಣಿ ಪ್ರಕ್ರಿಯೆ ಸಂಪೂರ್ಣವಾಗಿ ಉಚಿತ. ಆಧಾರ್, ಶ್ರೀ ಸಾಮಾನ್ಯನ ಅಧಿಕಾರ. ಚಲೋ. ಮೆಕ್ಡೊನಾಲ್ಡ್ ಮೆಕ್ ಸ್ಪೈಸಿ ಪ್ರೆಸೆಂಟ್ಸ್ ಕಾಮಿಡಿ ಸರ್ಕಲ್ ಫೆಬ್ರವರಿ 1 ರಿಂದ ರಾತ್ರಿ 10 ಗಂಟೆಗೆ. ಎಕ್ಸಾಮ್ ಬಂದ್ರೆ ನೀವು ಫುಲ್ ಟೆನ್ಷನ್ ಆಗ್ತೀರಾ? ಎಲ್ಲಾ ಸಬ್ಜೆಕ್ಟ್ ಗಳನ್ನ ಹೇಗೆ ಕವರ್ ಮಾಡಬೇಕು ಎಂಬ ಗೊಂದಲವೇ? ಓದಿದ್ದೆಲ್ಲ ಹಾಗಾಗಿ ಮರೆತು ಹೋಗಿಬಿಡುತ್ತಾ? ಎಲ್ಲವನ್ನ ನೆನಪಿನಲ್ಲಿಟ್ಟುಕೊಳ್ಳೋದಕ್ಕೆ ಏನಾದ್ರೂ ಐಡಿಯಾ ಹುಡುಕ್ತಿದ್ದೀರಾ? ಈ ಎಲ್ಲದಕ್ಕೂ ಅತಿ ಸರಳ ಸೂತ್ರಗಳಿವೆ ಎಂದ್ರೆ ನೀವು ನಂಬಲೇಬೇಕು. ಚಿಂತೆ ಬಿಡಿ, ಕೊಂಚ ಇತ್ತ ತಿರುಗಿ ನೋಡಿ. ಸಕ್ಸಸ್ ಸೂತ್ರ. ನಿತ್ಯ ಸತ್ಯ ವಿಶೇಷ ಮತ್ತೆ ಮುಂದುವರಿತಾ ಇದೆ. ನಾನು ಶ್ರೀಧರ್ ಅವರು ಕೇಳಕ್ಕೆ ಇಷ್ಟಪಡ್ತೀನಿ. ಶ್ರೀಧರ್ ಅವರ ಇತ್ತೀಚೆಗೆ ಆಶ್ರಮವೊಂದರ ಮೇಲೆ ಒಂದಷ್ಟು ಜನ ದಾಳಿ ಮಾಡಿದ್ರು. ಉತ್ತರಳ್ಳಿ ಆಶ್ರಮ ಅಂತ ನಾನು ಭಾವಿಸ್ತಾ ಇದ್ದೀನಿ. ಅಲ್ಲಿ ಒಬ್ಬ ಸ್ವಾಮೀಜಿ ಮೇಲೆ ಹಲ್ಲೆ ಕೂಡ ಆಗಿತ್ತು. ಯಾಕೆ? ಈಗ ಒಂದು ಕಡೆಯಲ್ಲಿ ನಾವು ಹ್ಯೂಮನ್ ರೈಟ್ಸ್ ಬಗ್ಗೆ ಮಾತನಾಡ್ತೀವಿ. ಕ್ರಿಮಿನಲ್ ಇರ್ತಕ್ಕಂಥ ವಿನಯ್ ಭಾರದ್ವಾಜನ್ನ ನಾವು ಇಂಡಿಯಾ ಕರ್ಕೊಬರ್ಬೇಕು, ಕರ್ನಾಟಕದ ಮಗ ನಮ್ಮ ರಾಜ್ಯಕ್ಕೆ ಮತ್ತೆ ವಾಪಸ್ ಬರಬೇಕು ಅಂತ ಹೇಳಿ. ಇನ್ನೊಂದು ಕಡೆಯಲ್ಲಿ ಒಬ್ಬರೇ ಒಬ್ಬ ಸ್ವಾಮೀಜಿ ಇದ್ದ ಸಂದರ್ಭದಲ್ಲಿ 60 ಜನ ಹೋಗಿ ಹೊಡೆದ್ರು ಅಂತಿದೆ. ಯಾಕಿದು? ಇದು ವೈರುಧ್ಯಗಳು ಯಾಕಿಲ್ಲಿ? ಓಕೆ, ಈ ಎರಡು ಇನ್ಸಿಡೆಂಟ್ಸ್ಗೆ ಕಾಮನ್ ಆಗಿರೋ ಆಸ್ಪೆಕ್ಟ್ ಒಂದು, ಆ ಪ್ರೈವೇಟ್ ಟಿವಿ ಚಾನೆಲ್. ಓಕೆ, ಆ ಚಾನೆಲ್ ಅಲ್ಲೇ ಈ ಎರಡು ಸ್ಟೋರಿ ನಾನು ಸಪರೇಟ್ ಸ್ಟೋರಿ ತಗೊಂಡ್ಬಂದ್ಬಿಟ್ಟು ಅದನ್ನ ಮಿಕ್ಸ್ ಮಾಡಿ ಅದನ್ನ ದೇ ಆರ್ ಟ್ರೈಂಗ್ ಟು ಟೇಕ್ ಅಡ್ವಾಂಟೇಜ್. ಪಾಯಿಂಟ್ ನಂಬರ್ 2, ಇವಾಗ ಒಂದು ಸ್ಮಾಲ್ ಆಶ್ರಮ ಅಂದ್ರೆ ದೊಡ್ಡ ಆಶ್ರಮ ಅಲ್ಲ ಅದು. ಒಂದು ಸೈಟ್ ಅಲ್ಲಿ ಒಂದು ಸಣ್ಣ ರೂಮ್ ಅಲ್ಲಿ ಈ ಸನ್ಯಾಸಿ ಇದ್ದಾರೆ, ಹಸುಗಳು ಸಾಕ್ತಾ ಇದಾರೆ, ಪಕ್ಕದಲ್ಲಿರೋರಿಗೆಲ್ಲ ಮೆಡಿಟೇಷನ್ ಹೇಳ್ಕೊಡ್ತಾ ಇದಾರೆ ದಿನಾಗ್ಲು. ಅವ್ರನ್ನ ಹೋಗಿ ಒಂದು 60 ಜನ ಹೊಡೆಯೋದು ಹ್ಯೂಮನ್ ರೈಟ್ಸ್ ವೈಲೇಷನ್. ಸೊ ಅದನ್ನ ಯಾಕೆ ನಾವು ಇದ್ ಮಾಡ್ತಾ ಇಲ್ಲ? ಅದನ್ನ ಸಪೋರ್ಟ್ ಮಾಡಿದ್ರು ಈ ಟಿವಿ ಚಾನೆಲ್ ಅವರು. ಇನ್ಫ್ಯಾಕ್ಟ್ ಅಲ್ಲಿ ಹೋಗಿ ಗಲಾಟೆ ಮಾಡಿದ 60 ಜನ ಹೊಡೆದಿದಾರಲ್ಲ, ಅವರೆಲ್ಲ ಅಲ್ಲಿ ಹೋಗಿ ಒಂದು ಅರ್ಧ ಗಂಟೆ ಮುಂಚೆನೆ ಅವ್ರು ಇನ್ನೊಂದು ಪ್ರೈವೇಟ್ ಟಿವಿ ಚಾನೆಲ್ ರೋಬಿ ವ್ಯಾನ್ ಎಲ್ಲ ಹೋಗಿ ನಿಂತಿದೆ. ಅಂದ್ರೆ ವಾಟ್ ಡಸ್ ಇಟ್ ಮೀನ್? ಪ್ರಶ್ನೆ ಅವ್ರಿಗೆ ಕೇಳ್ಬೇಕು. ಎಕ್ಸಾಕ್ಟ್ಲಿ, ಈ ಪ್ರಶ್ನೆ ಅವ್ರಿಗೆ ಕೇಳ್ಬೇಕು. ನಾವು ಕೇಳಿದ್ರೆ ನಾವು ನಮ್ ತರ ಉತ್ತರ ಕೊಡ್ತೀವಿ. ಅಂದ್ರೆ ಈ ಪ್ರಶ್ನೆ ನಾವು ಅವರಿಂದ ಕೇಳ್ಬೇಕು. ಒಂದ್ ಕಡೆಯಿಂದ ಈ ಸುಳ್ಳು ಹೇಳಿಕೊಂಡು ಮೋಸ ಮಾಡಿಕೊಂಡು ಜನನ್ನ ಇದನ್ನ ಡೈವರ್ಟ್ ಮಾಡಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇನ್ನೊಂದೊಂದು, ಇವ್ರಿಗೆ ಇಷ್ಟೊಂದು ಒಡಾಸಿಟಿ ಇದೆ, ಒಂದ್ ಲಾ, ಒಂದ್ ಕೋರ್ಟ್, ಗವರ್ಮೆಂಟ್ ಅಂತ ಒಂದು ರೆಸ್ಪೆಕ್ಟ್ ಇಲ್ಲ. ಇದೇನು ಇದು? ಇಸ್ ಇಟ್ ಅ ಲಾಲೆಸ್ನೆಸ್? ಇದು ಲಾ ಆಫ್ ದ ಜಂಗಲ್ ಆಯ್ತಲ್ವಾ ಸರ್? ನ್ಯಾಯ ಎಲ್ಲಿದೆ? ಓಕೆ, in this case US is planning to deport him from America.
Is he willing to ready for this thing, Mr. Vinay Bharadwaj? So that is a question. It's just an assumption. Fine. ಏನು ಇದರಿಂದ ಏನು ಬಂದಿಲ್ಲ. ಅದೇ ಕನ್ವಿಕ್ಟ್ ಆಗಿದ್ದಾರೆ, ಜೈಲ್ ಸೆಂಟೆನ್ಸ್ ಸರ್ವ್ ಮಾಡ್ತಾ ಇದ್ದಾರೆ. Okay. ಅದು ಆದ್ಮೇಲೆ after jail sentence that is left to the US government and the courts. Actually, but the natural course of action is he will be deported. Okay. But sometimes they give an opportunity for the convict to maybe make the case and say, I want to stay in the United States. That's a possibility. But he has clearly said in his papers that the thing that he was most afraid of was deportation. Okay. He does not want to leave the US. So why would anyone want him in Karnataka when he doesn't even want to come back here? ಫೈನ್. ಅಂದ್ರೆ ಇಲ್ಲಿರ್ತಕ್ಕಂಥ ನಾನು ನಿಮಗೆ ಕೇಳಬೇಕಾಗಿತ್ತು ಅದನ್ನ. ಒಂದು ಕಡೆಯಲ್ಲಿ ಈಗ US ಅಲ್ಲಿ 5 ವರ್ಷ ಶಿಕ್ಷೆ ಆದ ನಂತರದಲ್ಲಿ ಬಹುಶಃ ಆತರನ್ನ ಗಡೀಪಾರು ಮಾಡಬಹುದು, ಆ ದೇಶದಿಂದ ಆಚೆ ಕಳಿಸಬಹುದು ಅಂತ ಒಂದು ವಿಚಾರ ಇದೆ. ಆದ್ರೆ ಖುದ್ದು ವಿನಯ್ ಭಾರದ್ವಾಜ್ಗೆನೆ ಆ ದೇಶದಿಂದ ಬರ್ತಕ್ಕಂಥ ಇಚ್ಛೆ ಇದ್ದಂತೆ ಕಂಡು ಬರ್ತಾ ಇಲ್ಲ ನಮಗಂತೂ. ಆ ತರ ಇದ್ಮೇಲೆ ಒತ್ತಡ ಯಾಕೆ? ಬರ್ಬೇಕು ನಾವು ಕರ್ಕೊ ಬರ್ಬೇಕು ವಿನಯ್ ಭಾರದ್ವಾಜ್ ಅನ್ನೋದು ಯಾಕೆ ಅಂತ ನಿಮ್ಗೆ ಯಾಕೆ ಅನ್ಸುತ್ತೆ ಆ ರೀತಿ ಅಂತ? ಅಲ್ಲ ಅಲ್ಲಿ ಆತರ ಯಾಕೆ ಮಾತನಾಡ್ತಾ ಇದಾರೆ ಇಲ್ಲಿ? ಸರ್ ಅವ್ರಿಗೆ ಕೇಳ್ಬೇಕು, ಅವರೇ ರೈಟ್ ಪರ್ಸನ್ ಟು ಆನ್ಸರ್ ದೀಸ್ ಕೈಂಡ್ ಆಫ್ ವೇಗ್ ಕ್ವೆಶ್ಚನ್ಸ್. ಓಕೆ. ಈ ವಿನಯ್ ಭಾರದ್ವಾಜ್ ಅವರಿಗೆ ಗಡೀಪಾರು ಮಾಡುತ್ತೀವಿ ಅಂದ ತಕ್ಷಣ ಆಯ್ತು ನಾನು ಕರ್ನಾಟಕ ಹೋಗ್ಬಿಡ್ತೀನಿ, ಇಂಡಿಯಾಗೆ ಹೋಗ್ಬಿಡ್ತೀನಿ ಅಂತ ಮನಸ್ಸು ಆತನಿಗೆ ಇಲ್ಲ ಅಂತ ಅಂದ್ಕೊಳ್ಳೋಣ. ಹಾಗಿರ್ಬೇಕಾದ್ರೆ ನಮ್ಮಲ್ಲಿ ಯಾಕಂತ ಒತ್ತಡ ಬರ್ತಿದೆ? ಹೌದು, ಅವ್ರನ್ನೇ ಕೇಳಬೇಕು. ಒಂದು ಇಂಪಾರ್ಟೆಂಟ್ ವಿಷಯ, ಇವಾಗ ಅವ್ರಿಗೆ 5 ವರ್ಷ ಸೆಂಟೆನ್ಸ್ ಅಲ್ಲಿ ಇವಾಗ 1 ವರ್ಷ ಆಗಿದೆ ಅಷ್ಟೇ, ಇನ್ನ 3 ವರ್ಷ ಅವ್ರು ಇರ್ಬೇಕಲ್ಲ. ಸೊ ಇವಾಗ ಅವರು ಡೆಸ್ಪರೇಟ್ಲಿ ಐ ಥಿಂಕ್ ದೇ ಆರ್ ಟ್ರೈಂಗ್. ಇವಾಗ ಈ ಹ್ಯೂಮನ್ ರೈಟ್ಸ್ ಆಂಗಲ್ ಅಂತ ತಗೊಂಡ್ ಬಂದ್ಬಿಟ್ರೆ ಅದನ್ನ ತಗೊಂಡೋಗಿ ದೇ ಮೇ ವಾಂಟ್ ಟು ಗೋ ಅಂಡ್ ಪ್ರೆಸೆಂಟ್ ಇಟ್ ಓದು ಹ್ಯೂಮನ್ ರೈಟ್ಸ್ ವೈಲೇಷನ್ ಅಂತ. ದಟ್ಸ್ ಆಲ್ಸೋ ದೇ ಆಲ್ಸೋ ಪ್ಲೇಯಿಂಗ್ ಎ ಕಾರ್ಡ್. ಸೊ ಇಟ್ಸ್ ವೆರಿ ಸಿಂಪಲ್. ಅವ್ರಿಗೆ ಅಲ್ಲಿ ಹಿ ಇಸ್ ಕನ್ವಿಕ್ಟೆಡ್, ದ ಕೋರ್ಟ್ ಇಸ್ ವೆರಿ ಕ್ಲಿಯರ್ಲಿ ಟೋಲ್ಡ್ ದಟ್ ಹಿ ಇಸ್ ಎ ಕ್ರಿಮಿನಲ್, ದೇ ಪುಟ್ ಹಿಮ್ ಬಿಹೈಂಡ್ ಬಾರ್ಸ್. ಸೊ ಇವ್ರು ದೇ ಆರ್ ಡೆಸ್ಪರೇಟ್ಲಿ ಟ್ರೈಂಗ್ ಟು ಇದೆಲ್ಲ ಸ್ಟೋರಿ ಎಲ್ಲ ಇದು ಏನಂದ್ರೆ ಏನ್ ಸಿಗುತ್ತೋ ನನಗೆ ಈಗ ಒಂದ್ ಕಡೆಯಲ್ಲಿ ಕನ್ನಡ ವಿರೋಧಿ ಅಂದ್ರು, ನಿತ್ಯಾನಂದ ಸ್ವಾಮಿ ಕನ್ನಡ ವಿರೋಧಿ ಇದ್ದಾರೆ, ಅಲ್ಲಿ ಯಾರೋ ಹರಿದ್ವಾರದಲ್ಲಿ ಆಶ್ರಮದಲ್ಲಿ ಯಾರೋ ಕನ್ನಡದವ್ರನ್ನ ಸೇರಿಸಲಿಲ್ಲ ಅಂತ ಹೇಳಿ ಒಂದು ಆರೋಪ ಬಂತು. ಅನಂತರದಲ್ಲಿ ಈಗ ವಿನಯ್ ಭಾರದ್ವಾಜ್ ಇಶ್ಯೂ. ಯಾಕಿದು ಸರಣಿ ಸೀರೀಸ್ ಯಾಕೆ ಆಗ್ತಿದೆ ಇದು ಅಂತ ನಿಮ್ ಪ್ರಕಾರ? ಅದು ಯಾರು ಹಿಂದೆ ಇದರಿಂದ ಯಾರ ಕೈ ಇದೆ ಅಂತ ನನ್ಗೆ ಗೊತ್ತಿಲ್ಲ. ಬಟ್ ನೀವು ಮುಂಚೆ ಒಂದು ಕ್ವಶನ್ ಕೇಳಿದ್ರಲ್ಲ, ವಿನಯ್ ಭಾರದ್ವಾಜ್ ವಿಚಾರದಲ್ಲಿ ಯಾಕೆ ಹ್ಯೂಮನ್ ರೈಟ್ಸ್ ವಿಷಯ ತರಲಾಗ್ತಾ ಇದೆ? ವಿನಯ್ ಭಾರದ್ವಾಜ್ಗೆ ಇಷ್ಟ ಇಲ್ಲ ಅಂದ್ರೆ ಫೋರ್ಸ್ ಯಾಕೆ ಮಾಡ್ತಾ ಇದಾರೆ ಅಂತ. ಐ ಥಿಂಕ್ ಅವರು ಕನ್ನಡಿಗರ ಫೀಲಿಂಗ್ಸ್ ಅನ್ನು ಯೂಸ್ ಮಾಡ್ತಾ ಇದ್ದಾರೆ. ಕರ್ನಾಟಕದವರ ಚಳುವಳಿ ಮಾಡುವ ಎಮೋಷನಲ್ ಬ್ಲಾಕ್ ಮೇಲ್ ಡೆಫಿನೆಟ್ಲಿ ಯೂಸ್ ಮಾಡಿ ಈ ತರ ಬಿಲ್ಡಪ್ ಮಾಡಿ ಎಲ್ಲರನ್ನ ಹೋರಾಟ ಮಾಡಿಸಿದ್ರೆ ಏನೋ ಒಂದ್ ರೀತಿಯಲ್ಲಿ ಏನಾದ್ರೂ ಆಗತ್ತೆ. ಸ್ವಾಮೀಜಿ ಅವರು ಕರ್ನಾಟಕ ಕನ್ನಡ ಎಮೋಷನ್, ಹ್ಯೂಮನ್ ರೈಟ್ಸ್ ಆಂಗಲ್, ಪ್ರಾಬಬ್ಲಿ ಎರಡು ಆಂಗಲ್ ಇಂದ ತಾನು ಸೇಫ್ ಆಗಬಹುದಾ, ಆಚೆ ಬರಬಹುದಾಗುತ್ತಾ? ಸ್ವಾಮೀಜಿ ಅವ್ರ ಮೇಲೆ ಖಂಡಿತವಾಗೂ ಫುಲ್ ಆಗಿ ತಪ್ಪಾಗಿ ಆರೋಪ ಹಾಕ್ತಾ ಇದ್ದಾರೆ. ಸ್ವಾಮೀಜಿ ಅವ್ರಿಗೆ ಕನ್ನಡದವರನ್ನಾಗಲ್ಲ, ಹರಿದ್ವಾರದಲ್ಲಿ ಈ ತರ ಹೇಳಿದ್ರು ಆ ತರ ಹೇಳಿದ್ರು ಕನ್ನಡಿಗರ ಬಗ್ಗೆ ಅಂತ. ಅದು ನನ್ಗೆ ಅದನ್ನ ಕೇಳಿದಾಗ ತುಂಬಾ ಬೇಜಾರಾಗತ್ತೆ, ತುಂಬಾ ಬೇಸರ ಆಗತ್ತೆ ಹೇಳ್ಬೇಕು ಅಂತ. I want to point out one thing. Vinay Bharadwaj is a Kannadigan. He is committing these crimes abroad. And Karnataka, some people in the state of Karnataka are wanting him back. I was born and brought up in the US. Okay. My parents are from Mysore and Mangalore. And I'm a Kannadiga by blood. Okay. And what's happening here is I've come back to the state of Karnataka to do seva, simple seva, teach meditation, yoga, and that is being, some forces are trying to take that away. So does this make any sense? Fine. ಅವ್ರು ಮಾತ್ರ ಅಲ್ಲ ಸರ್, ನಾನು ಅಮೆರಿಕದಲ್ಲಿದ್ದೆ ಸ್ವಾಮೀಜಿನ ಮೀಟ್ ಮಾಡುವಾಗ. ಸ್ವಾಮೀಜಿ ನನ್ನ ಫಸ್ಟ್ ಕಂಡು ಕೂಡಲೇ ಅವ್ರು ಹೇಳಿದ್ದಷ್ಟೇ, ಕರ್ನಾಟಕದವರಾಗಿ ಇಲ್ಲಿ ಅಮೆರಿಕದಲ್ಲಿ ಕೂತ್ಕೊಂಡು ಇಲ್ಲಿ ಜನ ಯಾಕೆ ಸೇವೆ ಮಾಡ್ತಾ ಇದೀಯಾ, ವಾಪಸ್ ಬಂದು ಇಲ್ಲಿ ನಮ್ಮ ಧ್ಯಾನಾತ್ಮ ಮಾತನಾಡ್ತಾ ಅವ್ರು ಹೇಳ್ತಾ ಇದ್ರು, ನಾನು ರಕ್ತದಿಂದನೇ ಕನ್ನಡಿಗಳು, ನಾನು ನನ್ನ ಪೇರೆಂಟ್ಸ್ ಮೈಸೂರಿಂದ ಒಬ್ಬರಿದ್ದಾರೆ, ಮಂಗಳೂರಿಂದ ಒಬ್ಬರು ಇರ್ತಕ್ಕಂಥದ್ದು. ಹೀಗಿರಬೇಕಾದ್ರೆ ಇಲ್ಲಿನ ಯೋಗ, ಇಲ್ಲಿನ ಧ್ಯಾನ ಕಲಿಬೇಕು ಅಂತ ಹೇಳಿ ನಾನು ಹಂಬಲಿಸಿ ಇಲ್ಲಿ ವಾಪಸ್ ಬಂದಿರತಕ್ಕಂಥದ್ದು. ಆದರೆ ಇನ್ನೊಂದು ಕೇಸಲ್ಲಿ ಇದೇ ವಿನಯ್ ಭಾರದ್ವಾಜ್ ವಿಚಾರದಲ್ಲಿ ಕೇಸ್ಗಳಿವೆ, ಕೇಸ್ಗಳಲ್ಲಿ ಶಿಕ್ಷೆ ಆಗಿರ್ತಕ್ಕಂಥದ್ದು, ಅಮೆರಿಕದಲ್ಲಿದ್ದಾನೆ ಅಥವಾ ಕ್ರಿಮಿನಲ್ ಅಂತ ಹೇಳಿ ಕೋರ್ಟ್ ಹೇಳಿರ್ತಕ್ಕಂಥದ್ದು. ಅಂತವನನ್ನ ಯಾಕೆ ಕರ್ಕೊ ಬರ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದಾರೆ. ಇಲ್ಲಿ ಯಾರೋ ಅವ್ರಿಗೆ ಬೇಕಾಗಿರ್ತಕ್ಕಂಥ ಒಂದು ಶಕ್ತಿ ಇಂಥ ಒಂದು ಕೆಲಸವನ್ನ ಮಾಡ್ತಾ ಇದೆ ಅಂತ ಅವರು ಕೂಡ ಹೇಳ್ತಾ ಇದ್ದಾರೆ. ಈ ಚರ್ಚೆಯಲ್ಲಿ ಪಾಲ್ಗೊಂಡಂತಹ ಎಲ್ರಿಗೂ ಧನ್ಯವಾದಗಳನ್ನು ಹೇಳ್ತಾ, ಈ ವಿಚಾರದಲ್ಲಿ ನಿರ್ಧಾರ ಅನ್ನೋದನ್ನ ಪ್ರೇಕ್ಷಕರೇ ನಾನು ನಿಮಗೆ ಬಿಡ್ತಾ ಇದ್ದೀನಿ. ವಿನಯ್ ಭಾರದ್ವಾಜ್ ಕೇಸಲ್ಲಿ ಏನಾಗಿದೆ, ಯಾರು ಬೇಕಾದ್ರೂ ಇಂಟರ್ನೆಟ್ ಅಲ್ಲಿ ಸರ್ಚ್ ಮಾಡಿ ಆ ಕೇಸ್ನ ಡೀಟೇಲ್ಸ್ ತಗೋಬಹುದಾಗುತ್ತೆ. ಏನ್ ಶಿಕ್ಷೆ ಆಗಿದೆ, ಏನ್ ಚಾರ್ಜಸ್ ಇತ್ತು ಅಂತ ಹೇಳಿ ಇದೆಲ್ಲರೂ ಕೂಡ ಮುಕ್ತವಾಗಿರ್ತಕ್ಕಂಥ
ಅವಕಾಶ ಮತ್ತು ಹ್ಯೂಮನ್ ರೈಟ್ಸ್ ಅನ್ನೋದು ಇಲ್ಲಿ ಯಾವ ರೀತಿ ಸಪೋರ್ಟ್ ಮಾಡಬಹುದು ಅದನ್ನು ಕೂಡ ನೀವು ವಿವೇಚನೆ ಮಾಡಿ ತೀರ್ಮಾನಕ್ಕೆ ಬರಿ ಅಂತ ಹೇಳ್ತಾ ಈ ಚರ್ಚೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ನಂದಿನಿ ಪನೀರ್, ಹೆಲ್ದಿ ಅಂಡ್ ಟೇಸ್ಟಿ. ನಂದಿನಿ ಪರಿಶುದ್ಧತೆಯ ಪ್ರತೀಕ. ಸಹ ಪ್ರಾಯೋಜಕರು ಫ್ಯಾಕ್ಟರಿ ಪ್ರೈಸ್ ನಲ್ಲಿ ಜ್ಯುವೆಲರಿ ಕೊಳ್ಳಲು ಲಲಿತಾ ಜ್ಯುವೆಲರಿ ಬೆಂಗಳೂರು. ಫ್ರೆಂಡ್ಸ್ ಕಲೆಕ್ಷನ್ ರುಪೀಸ್ 995 ನಿಂದ 1995 ವರೆಗಿನ ರೇಂಜ್ ಗಳಲ್ಲಿ. ಮತ್ತು ಲಕ್ಷ್ಮಿ ಗೋಲ್ಡ್ ಪ್ಯಾಲೇಸ್ ಬೆಂಗಳೂರು, ಮಂಗಳೂರು, ಹುಬ್ಬಳ್ಳಿ.